ನನ್ನ ಹೆಸರು ಗಿರೀಶ್ ಕೌಶಿಕ್ ಅಂತ. ನಾನು ನಮ್ಮದೊಂದು ಇನ್ಸ್ಟಿಟ್ಯೂಟ್ ಇದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ನನಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮ ರಾಯ್ಡನ್ ಅವರು. ಫಸ್ಟು ನನಗೆ ಅವ್ರದ್ದು ಈ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನನಗೆ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ. ಬಟ್ ಅವ್ರು ನನಗೆ 16-17 ವರ್ಷದಿಂದ ಪರಿಚಯ ಇದ್ದಾರೆ. ಸೊ ಆದರೆ ಅವ್ರನ್ನ ನಂಬಿಕೊಂಡು, ಅಂದರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸಿಂದ ಅವ್ರು ಯೋಚನೆ ಮಾಡಿದ್ಮೇಲೆ ಅವರು ಒಂದು ಲಾಜಿಕ್ಕಿಂದನೇ ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಟ್ರಸ್ಟ್ ಮೇಲೆ ನಾನು ಪ್ರಾಡಕ್ಟ್ನ ತೊಗೊಂಡೆ. ಆಮೇಲೆ ಹೋಗ್ತಾ ದೆನ್ ನಮ್ಮ ವೀಣಶ್ರೀ ಮೇಡಮ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಅಂದರೆ ಮಾಡಿ ಇದರಲ್ಲೇನೋ ಇದೆ ಅಂತಂದರು. ಆಮೇಲೆ ನಮ್ಮ ರಾಘವೇಂದ್ರ ಪೂಜಾರಿ ಸರ್ ಅವರು ಅವ್ರದ್ದು 1-2 ಸಲ ಮೀಟ್ ಮಾಡಿದಾಗ ಅವರಲ್ಲಿ ಏನೋ ಒಂದು ಮ್ಯಾಜಿಕಲ್ ಟರ್ಮ್ಸ್ ಕಾಣಿಸ್ತು, ಅಂದರೆ ಈ ನಮ್ಮ ಪ್ರಾಡಕ್ಟ್ ಬಗ್ಗೆ. ಆಮೇಲೆ ಇವರು ಲಾಜಿಕ್ ಹೇಳ್ತಿದ್ದಾರೆ, ಅವರು ಒಂದು ಸ್ವಲ್ಪ ಮ್ಯಾಜಿಕ್ ಇದೆ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನ ಮೈಂಡಲ್ಲಿ ಈ ಲಾಜಿಕ್ಕು ಆಮೇಲೆ ಮ್ಯಾಜಿಕ್ಕು ಎರಡೂ ಒಂದು ಮಿಕ್ಸಿ ಥರ ಹಾಕೊಂಡು ನನ್ನ ತಲೆ ಒಳಗೆ ಹಾಕೊಂಡು, ಸೊ ನೋಡೇ ಬಿಡೋಣ ಈ ಪ್ರಾಡಕ್ಟ್ ಇದೆಲ್ಲ ಹೇಳ್ತಿದಾರಲ್ಲ ಹೇಗಿದೆ ಅಂತಂದಾಗ ನಾನು ನಮ್ಮ ಸಾಗರ್ ಜೋಶಿ ಸರ್ ಅವ್ರದ್ದು 1-2 ವಿಡಿಯೋ ನೋಡಿದೆ. ಅವ್ರ ಅಪ್ಡೇಟೆಡ್ ಪ್ಲ್ಯಾನ್ಸು ಆಮೇಲೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನು ಅದೆಲ್ಲ ನೋಡಿದ್ಮೇಲೆ ಸೊ ದೆನ್ ಐ ಥಾಟ್ ಆಫ್ ಯೂಸಿಂಗ್ ಇಟ್ ಆ್ಯಂಡ್ ಎಕ್ಸ್ಪರಿಮೆಂಟಿಂಗ್ ಇಟ್. ಸೊ ಫಸ್ಟು ನನಗೆ ಬಂದಿದ್ದು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗೆ ತುಂಬ ಇತ್ತು. ಬೆಳಗ್ಗೆ ಎದ್ದರೆ ಅದ್ರದ್ದು ವಿತಿನ್ 3 days ಐ ಗಾಟ್ ರಿಸಲ್ಟ್. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಎರಡನೇದು ಬಂದ್ಬಿಟ್ಟು ನನ್ನ ಪಾದದಲ್ಲಿ ನಾನು ಮಲಗು ಎದ್ದಾಗ ಒಂದು 10 ಹೆಜ್ಜೆ ನಾನು ಸ್ಟ್ರೆಸ್ ಮಾಡಬೇಕಾಗಿತ್ತು. ಸೊ ಆಫ್ಟರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್, ಸೊ ವಿತಿನ್ 10 days ಐ ಗಾಟ್ ರಿಸಲ್ಟ್. ಸೊ ಅಂದರೆ ಈಗ ನಾನು ಆರಾಮಾಗಿ ಎದ್ದ ತಕ್ಷಣ ಅಷ್ಟು ಪ್ರೆಷರ್ ಹಾಕೋದು ಬೇಡ, ಏನೂ ಬೇಡ. ಸೊ ಆರಾಮಾಗಿ ಇಡ್ತೀನಿ. ಆ್ಯಂಡ್ ಥರ್ಡ್ ರಿಸಲ್ಟ್ ಈಸ್ ನನಗೆ ಬಾಲ್ನೆಸ್ ಇದೆ. ಇದೇನಂದರೆ ಇದು ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿರಲಿಲ್ಲ. ನಾನು ಒಂದು ಸ್ವಲ್ಪ ದಿವಸ ಯೂಸ್ ಮಾಡಾದ್ಮೇಲೆ ನಮ್ಮ ವೈಫ್ ಹೇಳೋದು, ಏನ್ರಿ ಇದು ತಲೆಯೊಳಗೆ ಏನೋ ಕಾಣಿಸ್ತಿದೆ. ಸೊ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನಾನು ಏನಿಲ್ಲ, ಇದು ಸುಮ್ಮನೆ ಅವ್ರು ಹೇಳಿದ್ರು ಹಾಕೊಳ್ತಿದ್ದೀನಿ, ನೋಡೇ ಬಿಡೋಣ ಅಂತ ಯೂಸ್ ಮಾಡಿದೆ. ಬಟ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಇಲ್ಲಿ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಜೊತೆಗೆ ಫಸ್ಟು ನಾವು ಅದರಲ್ಲಿ ಕ್ಯಾಪ್ಷನ್ಸ್ ಇದೆಯಲ್ಲ ಅದನ್ನು ನಾನು ಕ್ಯಾಚ್ ಮಾಡಿದೆ. ದಟ್ ಈಸ್ ಬಿ ಬಿಲೀವರ್ ಆ್ಯಸ್ ವೆಲ್ ಆ್ಯಸ್ ಅಚೀವರ್. ಅಂದರೆ ನಾವು ನಂಬಿದ್ರೆ ಅದನ್ನು ಅಚೀವ್ ಮಾಡ್ಬೋದು. ಈ ಬೆಟರ್ ಪ್ರಾಡಕ್ಟಲ್ಲಿ ನಾವು ಯೂಸ್ ಮಾಡ್ತೀವೋ ಅದರಲ್ಲಿ ನಮ್ಮ ಜ್ಞಾನನೂ ಸಂಪಾದನೆ ಮಾಡ್ಬೋದು. ಆ್ಯಂಡ್ ಮೋರ್ ಎವರ್ ದಿಸ್ ಪ್ರಾಡಕ್ಟ್ ಈಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆ್ಯಂಡ್ 100% ರಿಸಲ್ಟ್ ಬರುತ್ತೆ. ಧೈರ್ಯವಾಗಿ ಎಲ್ಲರೂ ಪ್ರಮೋಟ್ ಮಾಡ್ಬೋದು.